ಶಾನ್ವಿ ಯಾಕೆ ಹೇಳ್ತಾ ಇದ್ದಾಳೆ? ಯಾರಿಂದಾದ್ರೂ ಪ್ರಾಬ್ಲಮ್ ಆಯ್ತಾ? ಅಮ್ಮ ಹೇಳಿ, ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನನ್ನನ್ನೇನು ಕೇಳ್ತೀಯಪ್ಪ ಶರತ್? ನಿನ್ನ ಮುದ್ದಿನ ತಂಗಿ ಇದ್ದಾಳಲ್ಲ, ಅವಳನ್ನೇ ಕೇಳು. ನಮ್ಮೆಲ್ರಿಗಿಂತ ಜಾಸ್ತಿ ಬುದ್ಧಿ ಇರೋದು ಇವಳಿಗೇನೆ. ಈಗಳು ತುಂಬ ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಶರತ್. ಶಾನ್ವಿ, ಅದು ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳು. ಅಣ್ಣ, ಅದು ನಾನು ಪ್ರೀತಿಸ್ತಾ ಇದ್ದೀವಿ. ನಾವಿಬ್ರು ಮದ್ವೆ ಆಗ್ಬೇಕು ಅಂತಾನು ಅಂದ್ಕೊಂಡಿದ್ದೀವಿ. ಅಣ್ಣ, ಏನಾದ್ರೂ ಪ್ಲೀಸ್ ಅಮ್ಮಂಗೆ ಹೇಳು ಅಣ್ಣ. ಶಾನ್ವಿ, ನೀನು ಹೇಳ್ತಿರೋ ನಿಜನಾ? ಏನು ಶಾನ್ವಿ ತರುಣ್ನ ಇಷ್ಟಪಡ್ತಿದ್ದಾಳ? ಶಾನ್ವಿ, ಏನಾಗಿದೆ ನಿನಗೆ? ಇಡೀ ಪ್ರಪಂಚದಲ್ಲಿ ನಿನಗೆ ಅವನೇ ಸಿಕ್ಕಿದ್ನಾ? ಎಷ್ಟು ಸಾರಿ ನಿನಗೆ ಹೇಳಿದ್ದೀನಿ ಅವನಿಂದ ದೂರ ಇರು ಅಂತ. ನೀನು ಏನು ಹೇಳಬಾರ್ದು, ನನ್ಗೆ ಏನು ಕೇಳಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗಿದೆ. ಈ ಮದುವೆ ನಡೆಯಲ್ಲ. ಶರತ್, ಪ್ರಾಬ್ಲಮ್ ಏನಂತಾದ್ರೂ ಹೇಳು, ನಾನು ತಿದ್ಕೊಂತೀನಿ. ಏನ ತಿದ್ಕೋತೀಯ? ಒಂದು ವೇಳೆ ನಾಯಿ ಬಾಲ ನೆಟ್ಟಿಗಾಗ್ಬೋದು, ಆದರೆ ನೀನು ನೆಟ್ಟಿಗಾಗಲ್ಲ. ಶರತ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಶಾನ್ವಿ. ಒಂದು ಸಾರಿ ನಿನ್ನ ಬಾಯಲ್ಲಿ ಅವಳ ಹೆಸರು ಬರಬಾರ್ದು. ಅವಳಿಗೆ ಏನೇನೋ ಹೇಳಿ ತಲೆ ಕೆಡಿಸಿದ್ಯಾ? ಜಸ್ಟ್ ಸ್ಟೇ ಅವೇ ಫ್ರಮ್ ಹರ್. ಶರತ್, ಒಂದ್ಸಲಿ ನನ್ನ ಮಾತು ಕೇಳು. ನಾನು ಶಾನ್ವಿನ ತುಂಬಾ ಪ್ರೀತಿಸ್ತಿದ್ದೀನಿ. ಸ್ಟಾಪ್ ಇಟ್. ಪ್ರೀತಿ ಅಂತೆ ಪ್ರೀತಿ. ಶಾನ್ವಿ ಮದುವೆ ಯಾರ ಜೊತೆ ಆಗ್ಬೇಕು ಅಂತ ಈ ಮನೇಲಿ ನಾನು ಅಮ್ಮ ಡಿಸೈಡ್ ಮಾಡ್ತೀವಿ. ನಿನ್ನಂತ ಅವನ ಜೊತೆ ಯಾವತ್ತೂ ಅವಳು ಮದುವೆ ಆಗಲ್ಲ. ಈ ಮದುವೆ ನಡೆಯೋ ಪ್ರಶ್ನೆನೇ ಇಲ್ಲ. ನಾನು ಬದುಕಿರೋವರೆಗೂ ಶಾನ್ವಿನ ನಿನಗೆ ಕೊಡಲ್ಲ. ಇದೇ ನನ್ನ ಕೊನೆ ಮಾತು. ಶರತ್, ಒಂದೇ ಒಂದ್ಸಲಿ ನನ್ನ ಮಾತು ಕಾಮಾಗಿ ಕೇಳಿಸ್ಕೊ. ನಾವು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀವಿ. ನಾನು ಶಾನ್ವಿನ ಚೆನ್ನಾಗಿ ನೋಡ್ಕೊತೀನಿ, ಐ ಪ್ರಾಮಿಸ್. ಹೆಂಗ್ ನೋಡ್ಕೊಂತ್ಯಾ? ನಿನ್ನ ಹತ್ರ ಏನಿದೆ? ಹಣ ಇದೆಯಾ? ಆಸ್ತಿ ಇದೆಯಾ? ಏನಿದೆ? ಅಟ್ಲೀಸ್ಟ್ ಎಜುಕೇಶನ್ ಇಲ್ಲ ನಿನ್ನ ಹತ್ರ. ನೋಡು, ನೀನು ನಮ್ಮ ಮನೇಲಿ ಇದೆಯಾ? ಈ ಮನೆ ನೆರಳು ನಿನ್ನ ತಲೆ ಮೇಲಿಂದ ಸರಿದ್ರೆ ನೀನು ಬೀದಿಲಿರ್ತೀಯ. ನನ್ನ ತಂಗಿನ ಪ್ರೀತಿಸಕ್ಕೆ ಏನ್ ಯೋಗ್ಯತೆ ಇದೆ ನಿನಗೆ? ಶರತ, ತುಂಬಾ ಅವಮಾನ ಮಾಡ್ತಿದ್ದೀರಾ. ಅಲ್ಲ, ಮನುಷ್ಯನಿಗೆ ಹಣ ಆಸ್ತಿನೇ ಮುಖ್ಯನಾ? ಮನುಷ್ಯತ್ವಕ್ಕೆ ಬೆಲೆ ಇಲ್ವಾ? ಅದು ಬಿಡಿ ಮಾವ, ಅಟ್ಲೀಸ್ಟ್ ಒಳ್ಳೆ ಗುಣ ಆದ್ರೂ ಇರ್ಬೇಕಲ್ಲ. ಏನಾಗಿದೆಪ್ಪ? ನನ್ನ ಮಗನಿಗೆ ಬಂಗಾರದಂಥ ಗುಣ ಇದೆ. ಅತ್ತೆ, ಹೆತ್ತೋರ್ಗೆ ಹೆಗಣ ಮುದ್ದು. ಅವನ ಗುಣ ಏನು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವನ ಗುಣ ಏನಾದ್ರು ಚೆನ್ನಾಗಿದ್ದಿದ್ರೆ ನಾನೇ ಇವಳನ್ನ ನಿಂತು ಇವಳಿಗೆ ಮದುವೆ ಮಾಡಿಸ್ತಾ ಇದ್ದೆ. ಅಲ್ಲ, ಏನು ಇಲ್ದವನ್ಗೆ ನನ್ನ ತಂಗಿನ ಕೊಡ್ಲಾ? ಶರತ್, ನಾನು ಬದಲಾಗಿದ್ದೀನಿ. ಶರಾಬ್ ತರುಣ್, ನಿನ್ನ ಉದ್ದೇಶದ ಬಗ್ಗೆ ನನಗೆ ಇಷ್ಟು ದಿನ ಅನುಮಾನ ಇತ್ತು. ಆದರೆ ನನ್ನ ತಂಗಿ ಮೇಲೆ ನಾನು ನಂಬಿಕೆ ಇಟ್ಟಿದ್ದೆ. ಆದರೆ ಇವತ್ತು ಅದು ಒಡೆದು ಹೋಯ್ತು. ನೀನು ಈ ಥರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಶಾನ್ವಿ. ಲುಕ್, ನನ್ನ ತಂಗಿ ಹೆಸರು ನಿನ್ನ ಬಾಯಲ್ಲಿ ಏನಾದರೂ ಬಂದರೆ ನಾನು ಸುಮ್ಮನಿರಲ್ಲ. ನೋಡೋಣ, ನೋಡು, ಮನೆಯವರೆಲ್ಲ ಸೇರ್ಕೊಂಡು ನನ್ನ ಮಗನ ಬಾಯ್ನ ಮುಚ್ಚಕ್ ನೋಡ್ತಾ ಇದ್ದಾರೆ. ಈ ಮನೇಲಿ ನಮ್ಗೆ ಏನ್ ಮರ್ಯಾದೆ ಇದೆ ಹೇಳು? ಯಾವಾಗ್ಲೂ ಅಷ್ಟೇ, ಇವರೆಲ್ಲ ಸೇರ್ಕೊಂಡು ನಾವು ಹೊರಗ್ನವ್ರನ್ನ ಹಾಕಿ ಟ್ರೀಟ್ ಮಾಡ್ತಾರೆ. ಈಗ ಮದ್ವೆ ವಿಷಯದಲ್ಲೂ ಅಷ್ಟೇ, ಎಷ್ಟು ಭೇದ ಭಾವ ಮಾಡ್ತಾ ಇದ್ದಾರೆ ನೋಡು. ಭೇದ ಭಾವ ಎಂಥದ್ದು ಇಲ್ಲದ ಮಯಂತಿ. ಶಾನ್ವಿ ಈ ಮನೆ ಮಗಳು. ಅವಳು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಅಟ್ಲೀಸ್ಟ್ ನಮ್ಗಿಂತ ದೊಡ್ಡ ಮನೆತನ ಸಂಬಂಧ ಸಿಗೋದು ಬೇಡವಾ? ಅದ್ಗೆ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ?
ಶಾನ್ವಿ ತರುಣ್ನ ಮದ್ವೆ ಆದ್ರೆ ಅವಳು ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲೇ ತನ್ನ ಸ್ವಂತ ಮನೆಯಲ್ಲೇ ಇರ್ತಾಳೆ, ನಿಮ್ ಕಣ್ ಮುಂದೆನೆ ಇರ್ತಾಳೆ. ಅದಕ್ಕೆ ಸಾಕ್ ನಿಲ್ಸಿ. ಶಾನ್ವಿ, ಇನ್ಮೇಲೆ ಅವನ ಹೆಸರು ನಿನ್ನ ಬಾಯಲ್ಲಿ ಬರಬಾರ್ದು. ಇವತ್ತಿಂದನೇ ನೀನು ಅವನಿಂದ ದೂರ ಇರಬೇಕು. ದಿಸ್ ಈಸ್ ಮೈ ಆರ್ಡರ್. ನಾನು ಯಾಕೆ ದೂರ ಇರಬೇಕು ಅಣ್ಣ? ನಾನು ಪ್ರೀತಿಸಿರೋ ವ್ಯಕ್ತಿಯಿಂದ ದೂರ ಇರು ಅಂತ ಹೇಳಕ್ಕೆ ನಿನಗೆ ಹೇಗೆ ಮನ್ಸು ಬರುತ್ತೆ? ಪ್ರೀತಿಸೋದು ತಪ್ಪ? ಯಾಕೆ ನೀನ್ ಅಂಬಿಕಾ ಅದಕ್ಕಿನ ಪ್ರೀತಿಸಿದ್ನ ಮರ್ತು ಬಿಟ್ಯಾ? ನೀನ್ ಕೂಡ ಅಂಬಿಕಾ ಅದಕ್ಕೆನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಅಲ್ವಾ? ಇವತ್ತು ನನಗೆ ಹಕ್ಕಿಲ್ಲ. ಬೇಡ ಶಾನ್ವಿ, ಅಂಬಿಕಾ ಪ್ರೀತಿ ಬಗ್ಗೆ ಮಾತಾಡಬೇಡ. ಪ್ರೀತಿ ಬಗ್ಗೆ ನೀನ್ ನನಗೆ ಪಾಠ ಮಾಡ್ತಾ ಇದೀಯಾ? ಹೋಗಿ ಹೋಗಿ ಇವನ್ ಪ್ರೀತಿನ ಅಂಬಿಕಾ ಪ್ರೀತಿಗೆ ಹೋಲಿಸ್ತಾ ಇದೀಯಾ? ಅಂಬಿಕಾ ನನ್ನ ಉಸಿರು. ಅವ್ಳು ಸತ್ತೋಗಿರ್ಬೋದು, ಆದ್ರೆ ಈ ಮನೆ ಯಜಮಾನಿ ಇವತ್ತಿಗೂ ಅಂಬಿಕಾನೇ. ಈ ಮನ್ಸಿನ ಯಜಮಾನಿನೂ ಅಂಬಿಕಾನೇ. ಅಣ್ಣ, ನಾನು ಹೇಳಿದ ಹಾಗಲ್ಲ. ನನ್ನ ಮಾತಿನ್ನು ಮುಗ್ದಿಲ್ಲ ಶಾನ್ವಿ. ನನ್ನ ಜೀವನದಲ್ಲಿ ನಾನು ಅಂಬಿಕಾ ಕೊಟ್ಟಿರೋ ಜಾಗನ ಬೇರೆ ಯಾರಿಗೂ ಕೊಡೋದಕ್ಕೆ ಇಷ್ಟಪಡಲ್ಲ. ಬೇರೆ ಯಾರೇ ಬರಲಿ, ಎಷ್ಟೇ ಸೇವೆ ಮಾಡಲಿ, ಅಂಬಿಕಾ ಕಾಲಿನ ಒಂದು ಉಗುರಿಗೂ ಸಮ ಆಗಲ್ಲ. ಅಂಬಿಕಾನ ಯಾರು ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಅಂಬಿಕಾ ಅಂಬಿಕಾನೇ. ಅಂಬಿಕಾ ಈ ಮನೆ ದೇವತೆ. ಯಾರಾದ್ರೂ ಅವ್ರ ಸ್ಥಾನನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಅದು ಅವ್ರು ಮಾಡ್ತಾ ಇರೋ ದೊಡ್ಡ ತಪ್ಪಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಅಂಬಿಕಾ ಬಗ್ಗೆ ಯಾರು ಮಾತಾಡೋ ಹಾಗಿಲ್ಲ. ಅಂಬಿಕಾ ಇಲ್ಲಿದ್ದಾಳೆ, ಈ ಮನೇಲಿ ಅವಳು ನೆನಪಿದೆ. ಅಷ್ಟೇ ಸಾಕು ನನಗೆ. ಬೇರೆ ಯಾವ ಸಂಬಂಧಗಳ ಅಗತ್ಯ ನನಗಿಲ್ಲ.